ನಾವಿವಾಗ ಸೂಡೂರು ರೈಲ್ವೆ ಗೇಟ್ ಹತ್ರ ಬಂದಿದ್ದೀವಿ. ಎಡಗಡೆ ಹೋದರೆ ನಿಮಗೆ ಸಾಗರ ಸಿಗುತ್ತೆ, ಹಾಗೆ ಬಲಗಡೆ ಹೋದರೆ ಶಿವಮೊಗ್ಗಕ್ಕೆ ಹೋಗುತ್ತೆ ಒಂದು ರೂಟು. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ತೋರಿಸ್ಬಿಡ್ತೀನಿ ನಾನು. ರಿಪ್ಪನ್ಪೇಟೆ ಇಲ್ಲಿಂದ 12 ಕಿಲೋಮೀಟರ್ ಆಗುತ್ತೆ. ನಾವು ನೋಡಿ ಇವಾಗ ಹೊಸನಗರಕ್ಕೆ ಬಂದ್ವಿ. ಇದು ಮಲೆನಾಡಿನ ಹೆಬ್ಬಾಗಿಲು ಹೊಸನಗರ, ಕಾರಣಗಿರಿ ನಗರ, ಮಾಸ್ತಿಕಟ್ಟೆ, ಕುಂದಾಪುರ. ಇಲ್ಲಿ ಒಂದು ಜಾಗಕ್ಕೆ ಬಂದ್ವಿ. ಇಲ್ಲಿ ಒಂದು ಬೋರ್ಡ್ ನೋಡಿ, ಕೊಡಚಾದ್ರಿ 16.5 ಕಿಲೋಮೀಟರ್ ಇದೆ ಇಲ್ಲಿಂದ. ಕೇವಲ ಈ ಕಡೆ ಹೋಗ್ಬೇಕು. ನಾವು ಈ ಕಡೆ ಕೊಲ್ಲೂರಿಗೆ ಹೋಗ್ತಿದ್ದೀವಿ ಈಗ. ನಿನ್ನೆ ತಮಿಳುನಾಡಿನ ದಿ ಐಕಾನಿಕ್ CM ವಿಜಯ್ ಅವರು ಕೊಲ್ಲೂರಿಗೆ ಬಂದು ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಿದ್ರು. ಕೊಲ್ಲೂರು ಕರ್ನಾಟಕದ ಪ್ರಸಿದ್ಧ ಶಕ್ತಿಪೀಠಗಳಲ್ಲಿ ಒಂದಾದ ಕೊಲ್ಲೂರು ಮೂಕಾಂಬಿಕಾ ದೇವಿಯ ದೇವಸ್ಥಾನ ಇಲ್ಲಿದೆ. ಪಶ್ಚಿಮ ಘಟ್ಟಗಳ ಸುಂದರ ಪ್ರಕೃತಿಯಲ್ಲಿ ಬರುವ ಕೊಡಚಾದ್ರಿ ಬೆಟ್ಟಗಳ ತಪ್ಪಲಿನಲ್ಲಿ ನೆಲೆಸಿರುವ ಈ ದೇವಾಲಯವು ಮಹಾಕಾಳಿ, ಮಹಾಲಕ್ಷ್ಮಿ ಮತ್ತು ಮಹಾ ಸರಸ್ವತಿ ಶಕ್ತಿಗಳ ಸಂಗಮವೇ ಈ ಮೂಕಾಂಬಿಕಾ ದೇವಿ. ದೇವಾಲಯದ ಸುತ್ತಲಿನ ಹಸಿರು ಕಾಡುಗಳು, ಸೌಪರ್ಣಿಕ ನದಿ ಹಾಗೂ ಘಾಟ್ ರಸ್ತೆಯ ನೈಸರ್ಗಿಕ ಸೌಂದರ್ಯವು ಭಕ್ತಾದಿಗಳನ್ನು, ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. ದೇವಿಯು ಮೂಕಾಸುರನನ್ನು ಸಂಹರಿಸಿದ ನಂತರ ಈ ದೇವಿಗೆ ಮೂಕಾಂಬಿಕೆ ಎಂಬ ಹೆಸರು ಬಂದಂಥ ಪುರಾಣಗಳು ಹೇಳ್ತಾ ಇವೆ. 1200 ವರ್ಷಗಳ ಹಿಂದೆ ಆದಿಶಂಕರಾಚಾರ್ಯರು ಈ ದೇವಿಯ ಶಕ್ತಿಪೀಠವನ್ನು ಸ್ಥಾಪಿಸಿದರು ಅಂತ ಹೇಳಲಾಗ್ತದೆ. ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ನಮ್ಮ ದಾವಣಗೆರೆಯಿಂದ ಕೊಲ್ಲೂರಿಗೆ ಬೈಕ್ ಜರ್ನಿ ಮಾಡ್ತಾ ಇದ್ದೀವಿ. ಆ ಒಂದು ಬೈಕ್ ಜರ್ನಿನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಂತ ಹೋಗ್ತೀನಿ, ಎಲ್ಲಿಂದ ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ನಾವು ಸ್ಟಾರ್ಟ್ ಮಾಡ್ತಿರೋದು ಎಲ್ಲಿಂದಪ್ಪ ಅಂತಂದರೆ ನಿಮ್ಗೆ ತೋರಿಸ್ತೀನಿ ನೋಡಿ. ಇದು ದಾವಣಗೆರೆಗೆ ಹೋಗೋ ರೂಟು ಆಲ್ರೆಡಿ ಒಂದು ವಿಡಿಯೋದಲ್ಲಿ ತೋರಿಸಿದೆ ನಿಮಗೆ. ಇಲ್ಲಿ ಒಂದು ಸರ್ಕಲ್ ಮಾಡಿದರೆ ಐ ಲವ್ ಯು ದಾವಣಗೆರೆ ಅಂತ ನಮ್ಮ ಕರ್ನಾಟಕ ಒಂದು ಮಾಡಲ್ ಮ್ಯಾಪ್ನ ಹಾಕಿದ್ದಾರೆ ಇಲ್ಲಿ ಕಬ್ಬಣದಲ್ಲಿ ಮಾಡಿಬಿಟ್ಟು. ಇದೆಲ್ಲ ನೋಡಿ, ಇದು ಅದಡಿ ಸರ್ಕಲ್, ಇದು ಹೈವೇ ರೋಡು. ನಾನು ಇವಾಗ ಈ ರೂಟಲ್ಲಿ ಹೋಗ್ತಾ ಇದ್ದೀನಿ. ಇವಾಗ ಅದಡಿ ರೂಟಲ್ಲಿ ಹೋಗ್ಬಿಟ್ಟು ಆ ಕಡೆ ಯಾವ್ಯಾವ ರೂಟಲ್ಲಿ ಹೋಗ್ತೀನಿ ಅಂತ ಈ ಜರ್ನಿನ ತೋರಿಸ್ಕೊಂತ ಹೋಗ್ತೀನಿ. ಬನ್ನಿ, ದಾವಣಗೆರೆ ಜನರಿಗೆ ತುಂಬ ಹೆಲ್ಪ್ ಆಗುತ್ತೆ ಇದು. ಹಾಗೆ ಬೆಂಗಳೂರಿಂದ ಹೇಗೆ ಹೋಗ್ಬೇಕಂತಲೂ ಕೂಡ ಹೇಳ್ತೀನಿ ನೋಡಿ. ನಾವಿವಾಗ ಬಂದ್ವಿ ಅದಡಿ. ಇದು ಅದಡಿ ಅನ್ನೋ ಊರು. ಇದು ನಾವಿವಾಗ ಸ್ಟ್ರೈಟ್ ಹೋಗ್ತೀವಿ. ಸ್ಟ್ರೈಟ್ ಯಾವ ರೂಟಲ್ಲಿ ಹೋಗ್ಬೇಕಂತ ನಿಮ್ಗೆ ಹೇಳ್ತೀನಿ ಬನ್ನಿ. ಅಲ್ಲಿ ಒಂದು ಕರ್ವ್ ಇದೆ, ಅದನ್ನು ತೋರಿಸ್ತೀನಿ ಈ ಒಂದು ವಿಡಿಯೋದಲ್ಲಿ ನೋಡಿ. ನಾವು ಇವಾಗ ಒಂದು ಕರ್ವಿಗೆ ಬಂದ್ವಿ. ಲೆಫ್ಟಿಗೆ ಕರ್ವ್ ರೋಡಲ್ಲಿ ಹೋಗಿದ್ರೆ ಲೆಫ್ಟ್ ಸೈಡ್ ತೊಗೊಂಡ್ರೆ ನಿಮಗೆ ಚನ್ನಗಿರಿಗೆ ಹೋಗುತ್ತೆ ಈ ಒಂದು ರೂಟು. ನಾವಿವಾಗ ಸ್ಟ್ರೈಟ್ ಹೋಗ್ತಿದ್ವಿ. ಹೊನ್ನಾಳಿ ರೂಟ್ ಇದು. ಹೊನ್ನಾಳಿಂದ ಹೋದರೆ ಹತ್ರ ಆಗುತ್ತೆ, ಇಲ್ಲಿಂದ ಹೋದರೆ ತುಂಬನೇ ದೂರ ಆಗುತ್ತೆ. ಇಲ್ಲಿಂದ ಯಾರೂ ಹೋಗಲ್ಲ, ಇದೇ ರೂಟಲ್ಲೇ ಹೋಗೋದು. ನಾವು ಹೊನ್ನಾಳಿಗೆ ಹೋಗೋದಾದ್ರೆ ಫಸ್ಟು ನಾವು ಈ ರೂಟಲ್ಲಿ ಹೊನ್ನಾಳಿಗೆ ಹೋಗ್ತೀವಿ. ನಂತರ ಹೊನ್ನಾಳಿಯಿಂದ ಯಾವ್ಯಾವ ಊರು ಬರ್ತದೆ ಅಂತ ನಿಮ್ಗೆ ತೋರಿಸ್ತೀನಿ ಬನ್ನಿ ನೋಡಿ. ಸುಮಾರು ಒಂದು 10-11 ಕಿಲೋಮೀಟರ್ ನಾವು ಜರ್ನಿ ಮಾಡಿದಾಗ ಸಿಗೋದೆ ಕುಂದೂರು. ಇಲ್ಲಿ ಕುಂದೂರಿನ ವಿಶೇಷತೆ ಏನಂದರೆ ನಾನು ಹೇಳ್ತೀನಿ. ಇದು ಕುಂದೂರು ಸರ್ಕಲ್ ನೋಡಿ. ನಾವು ಲೆಫ್ಟಿಗೆ ಹೋಗ್ಬೋದು ಅಥವಾ ರೈಟಿಗಾದರೂ ಹೋಗ್ಬೋದು ನೋಡಿ. ಇವಾಗ ನಾನು ಕುಂದೂರು ಬಿಟ್ಟು ಮುಂದೆ ಬಂದೆ. ಕುಂದೂರಿನ ಹಾಟ್ ಸ್ಪಾಟ್ ತೋರಿಸ್ತೀನಿ ನಿಮಗೆ ಈ ಒಂದು ವಿಡಿಯೋದಲ್ಲಿ. ಇದೇ ನೋಡಿ ಆ ಹಾಟ್ ಸ್ಪಾಟ್, ಕುಂದೂರಿನ ಹಾಟ್ ಸ್ಪಾಟು. ಕುಂದೂರಿನ ಬೆಟ್ಟಗಳು ಈ ಒಂಥರ ಸಹ್ಯಾದ್ರಿ ಬೆಟ್ಟಗಳ ಥರನೇ ಕಾಣಿಸ್ತವೆ. ಈ ಒಂದು ಬೆಟ್ಟಗಳ ವಿಡಿಯೋ ನಾನು ಮಾಡಿದ್ದೀನಿ ಆಲ್ರೆಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟ ಆದರೆ ನೋಡ್ಬೋದು. ಬ್ಯೂಟಿಫುಲ್ ನೇಚರ್ನಲ್ಲಿ ಈ ಜರ್ನಿ ವಿತ್ ರವಿರಾಜನ ಪಯಣ ಇವಾಗ ಶುರುವಾಗಿದೆ. ಚಲೋ ನೋಡಿ. ನಾವಿವಾಗ ಹೊನ್ನಾಳಿ ಹಾಗೆ ಶಿವಮೊಗ್ಗ ರೋಡಿಗೆ ಬಂದ್ವಿ. ಇದು ಮಾಸಾಡಿ ಅಂತ ಒಂದು ಊರು. ನೀವು ದಾವಣಗೆರೆಯಿಂದ ಹೊನ್ನಾಳಿ ಹೋಗ್ಬೇಕಂದ್ರೆ ನಾವು ಬಂದ್ವಲ್ಲ ಇವಾಗ ರೂಟು, ಆ ರೂಟ್ನಲ್ಲಿ ಒಳಗಡೆ ಬಂದರೆ ನೀವು ಬೇಗ ಬರ್ತೀರ, ಹತ್ರ ಆಗುತ್ತೆ. ಹಾಗೆ ಯಾವುದೇ ಥರ ಟ್ರಾಫಿಕ್ ಸಿಗಲ್ಲ. ರೋಡ್ ಅಂತೂ ಸೂಪರ್ ಆಗಿದೆ. ಓಕೆ, ಆಮೇಲೆ ಇಲ್ಲಿಂದ ಈ ಮಾಸಾಡಿಯಿಂದ ಏನು ಹೊನ್ನಾಳಿ ಇಲ್ಲಿಂದ ಒಂದು 5-6 ಕಿಲೋಮೀಟರ್ ಆಗುತ್ತೆ ಅಷ್ಟೇ. ನಾವೀಗ ಹೊನ್ನಾಳಿ ಗೊಲ್ರಟ್ಟಿಗೆ ಬಂದ್ವಿ ನೋಡಿ. ಅಲ್ಲಿ ಕೊಲ್ಲೂರು ಹಾಕಿದ್ದಾರೆ. 151 ಕಿಲೋಮೀಟರ್ ಆಗುತ್ತೆ ಕೊಲ್ಲೂರು ನೋಡಿ. ಇಲ್ಲಿ ಒಂದು ಗೊಲ್ರಟ್ಟಿಯಿಂದ 2 ಕಿಲೋಮೀಟರ್ ಬಂದರೆ ಇಲ್ಲಿ ತುಂಗಭದ್ರಾ ನದಿಯ ಸೇತುವೆ ಬರುತ್ತೆ. ಹೊನ್ನಾಳಿಯ ತುಂಗಭದ್ರಾ ನದಿ ಸೇತುವೆ ಬಂದಿದೆ ನೋಡಿ. ಸ್ವಲ್ಪ ಮಟ್ಟಿಗೆ ನೀರು ಕೂಡ ಬಂದಿದೆ, ತುಂಬ ಬಂದಿದೆ ನೀರು, ಸ್ವಲ್ಪ ಪರವಾಗಿಲ್ಲ ಬಂದಿದೆ. ಹಾಗೆ ನೋಡಿ, ಇದೇ ತುಂಗಭದ್ರಾ ನದಿ, ಹೊನ್ನಾಳಿಯ ತುಂಗಭದ್ರಾ ನದಿ ನೋಡಿ. ಇದು ಹೊಸ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ವಿ ನಾವು. ಆ ಕಡೆ ಹಳೆ ಬ್ರಿಡ್ಜ್ ಅದು ನೋಡಿ. ನಾವು 50 ಕಿಲೋಮೀಟರ್ ಕ್ರಮಿಸಿದಾಗ ಬರುವಂಥ ಊರೇ ಹೊನ್ನಾಳಿ. ಹೊನ್ನಾಳಿ ತಾಲೂಕು, ದಾವಣಗೆರೆ ಡಿಸ್ಟಿಕ್ ಆಗುತ್ತೆ ಇದು. ಇದು ಹೊನ್ನಾಳಿಯ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ನೋಡಿ. ಇದು ಏನದು ಮಲೆನಾಡಿನ ಮಡಿಲಲ್ಲಿರ್ತಕ್ಕಂಥ ಒಂದು ಊರಿದು ಹೊನ್ನಾಳಿ. ಇದು ಅರೆ ಮಲೆನಾಡು ಅಂತಲೇ ಹೇಳ್ಬೋದು ಈ ಒಂದು ಊರನ್ನ.
ನೋಡಿ ನಾವಿವಾಗ ನ್ಯಾಮತಿ ಸವಳಂಗ ರೂಟಲ್ಲಿ ಹೊರಟಿದ್ದೀವಿ ಹೊನ್ನಾಳಿಯಿಂದ. ನೋಡಿ ಇಲ್ಲೊಂದು ಬೈಪಾಸ್ ಥರ ಬರುತ್ತೆ. ಇದು ನೋಡಿ ಈ ಕಡೆ ಹೋದರೆ ನಾವು ಲೆಫ್ಟಿಗೆ ಹೋದರೆ ಇಲ್ಲಿ ಸೀದಾ ಕೊಲ್ಲೂರು ಹೋಗುತ್ತೆ. ಇದು ನ್ಯಾಮತಿ ಹಾಗೆ ಸವಳಂಗ ರೂಟ್ ಇದು. ಈ ಕಡೆ ನಾವು ಕೊಲ್ಲೂರಿಗೆ ಹೋಗ್ಬೋದು. ಕೊಲ್ಲೂರು ಇಲ್ಲಿಂದ 144 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ನೀವು ನೋಡಿ ಬಲಗಡೆ ಹೋದರೆ ಇದು ಶಿಕಾರಿಪುರಕ್ಕೆ ಹೋಗುತ್ತೆ. ಓಕೆ, ಆ ಕಡೆಯಿಂದ ಶಿಕಾರಿಪುರ ಮತ್ತು ಸಾಗರಕ್ಕೆ ಹೋಗ್ಬೋದು ಈ ಒಂದು ರೂಟಲ್ಲಿ. ನೋಡಿ ಸೀದಾ ನಾನು ಹೊನ್ನಾಳಿಯಿಂದ ಡೈರೆಕ್ಟ್ಲಿ ಸವಳಂಗಕ್ಕೆ ಬಂದುಬಿಟ್ಟೆ. ನಾನು ಸವಳಂಗ ಸರ್ಕಲಲ್ಲಿದ್ದೀನಿ ಇವಾಗ. ನೋಡಿ ನಾವು ಈ ಕಡೆಗೆ ಎಡಗಡೆ ಹೋದರೆ ನೀವು ಇಲ್ಲಿಗೆ ಶಿವಮೊಗ್ಗಕ್ಕೆ ಹೋಗ್ತೀರಾ, 22 ಕಿಲೋಮೀಟ್ರ್ ಆಗುತ್ತೆ. ಹಾಗೆ ಇಲ್ಲಿಂದ ಸ್ಟ್ರೈಟಾಗಿ ಹೋದರೆ ನಾವು ಐನೂರಿಗೆ ಹೋಗ್ತೀವಿ, 16 ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ. ಐನೂರಿಗೆ ಹೋಗಿ ಅಲ್ಲಿಂದ ಆ ಕಡೆಯಿಂದ ಹೋಗ್ಬೇಕಾಗುತ್ತೆ ನಾವು. ಇವಾಗ ತೋರಿಸ್ತೀನಿ ಬನ್ನಿ ಒಂದು ರೂಟ್. ಇದೇ ನೋಡಿ ಸವಳಂಗ ಗಿಡದ ಇಲ್ಲಿ ನೋಡಿ ಒಂದು ಬೋರ್ಡ್ ಕಾಣಿಸುತ್ತೆ. 16 ಕಿಲೋಮೀಟ್ರ್ ಆ ಕಡೆ ಹೋಗಬೇಕು ನಾವು. ಈ ಕಡೆ ರೈಟ್ ಸೈಡ್ ಹೋದರೆ ಸುರಗೊಂಡನ ಕೊಪ್ಪ, ಆ ಕೆಳಗಡೆ ನೋಡ್ಬೋದು ಶಿವಮೊಗ್ಗ. ಎಡಗಡೆ ಹೋದರೆ 22 ಕಿಲೋಮೀಟ್ರ್ ಆಗುತ್ತೆ. ನಾವು ಇವಾಗ ನೇರವಾಗಿ ಹಿಂಗೆ ಹೋಗ್ತೀವಿ 500 ಕಡೆಗೆ. ನೋಡಿ ಇಲ್ಲೊಂದು ರೈಲ್ವೆ ಗೇಟ್ ಬರುತ್ತೆ. ಇದನ್ನ ಅಂಡರ್ ಪಾಸ್ ಏನು ಮಾಡಿಲ್ಲ, ರೈಲ್ವೆ ಟ್ರೈನ್ ಬಂದೆ ರೈಲ್ ಗೇಟ್ ಹಾಕ್ತಾರೆ. ಇದು ನೋಡ್ಬೋದು ಎಲ್ಲದೂ ಕೂಡ ಇಲ್ಲಿ ಹಾಕಿದ್ದಾರೆ. ಇದು ಯಾವುದಪ್ಪ ಅಂತಂದರೆ ಶಿವಮೊಗ್ಗ ಹಾಗೆ ತಾಳಗುಪ್ಪ ಈ ರೈಲ್ವೆ ರೂಟ್ ಇದು. ಈ ಕಡೆ ಹೋದರೆ ನಿಮಗೆ ಶಿವಮೊಗ್ಗ ಸಿಗುತ್ತೆ, ಈ ಕಡೆ ಹೋದರೆ ತಾಳಗುಪ್ಪ, ಸಾಗರ ತಾಳಗುಪ್ಪ ಸಿಗುತ್ತೆ ಈ ಕಡೆ ಹೋದರೆ. ನೋಡಿ ಇದು ಆರ್ನಹಳ್ಳಿ ಅಂತ ಒಂದು ಊರು. ಆ ಒಂದು ಆರ್ನಹಳ್ಳಿ ಅಂತ ಊರ ಹತ್ರ ಈ ಒಂದು ರೈಲ್ವೆ ಟ್ರ್ಯಾಕಿಗೆ ರೈಲ್ವೆ ಗೇಟ್ ಇದೆ. ನಾವು ಇವಾಗ ಹೊನ್ನಾಳಿಯಿಂದ ಬಂದ್ವಿ ಸೀದಾ. ಹೊನ್ನಾಳಿ ಮತ್ತು ಹಾಗೆ ಸವಳಂಗ ಸರ್ಕಲ್ಲಿಂದ ಬಂದ್ವಿ. ಅಲ್ಲಿಂದ ಒಂದು 15 ಕಿಲೋಮೀಟ್ರ್ ಆಗುತ್ತೆ ಇದು. ಹೀಗೆ ಮುಂದೆ ಹೋದರೆ ನಿಮಗೆ 500 ಸಿಗುತ್ತೆ. ಇದನ್ನು ದಾಟಿಬಿಟ್ರೆ ಆರ್ನಹಳ್ಳಿ ದಾಟಿದ್ರೆ. ಬನ್ನಿ ಹೋಗೋಣ. ನೋಡಿ ಇವಾಗ 500ಗೆ ಬಂದೀವಿ ನಾವು. 500 ನೋಡ್ಬೋದು, 500 ಸರ್ಕಲ್ ಇದು ನೋಡಿ. ಈ ಕಡೆ ಹೋದರೆ ನೀವು ಹೊಸನಗರ, ರಿಪ್ಪನ್ಪೇಟೆ ಹೊಸನಗರ ಹೋಗ್ತೀರಾ. ಈ ಕಡೆ ಕೊಲ್ಲೂರಿಗೂ ಹೋಗ್ಬೋದು ಈ ಕಡೆ ಡೈರೆಕ್ಟಾಗಿ. ಆ ಕಡೆ ಹೋದರೆ ನೀವು ಸಾಗರ ಹಾಗೆ ಜೋಗ್ ಫಾಲ್ಸು ಅದೆಲ್ಲ ಹೋಗ್ಬೋದು ಆ ಕಡೆ ಹೋದರೆ, ಆ ಕಡೆ ರೂಟಲ್ಲಿ. ನಾವು ಈ ಕಡೆ ಹೊರಟಿದ್ದೀವಿ ಇವಾಗ. ನಾವಿವಾಗ ಸೂಡೂರು ರೈಲ್ವೆ ಗೇಟ್ ಹತ್ರ ಬಂದಿದ್ದೀವಿ. ಎಡಗಡೆ ಹೋದರೆ ನಿಮಗೆ ಸಾಗರ ಸಿಗುತ್ತೆ, ಹಾಗೆ ಬಲಗಡೆ ಹೋದರೆ ಶಿವಮೊಗ್ಗಕ್ಕೆ ಹೋಗುತ್ತೆ ಈ ಒಂದು ರೂಟು. ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ನೋಡಿ, ತೋರಿಸ್ಬಿಡ್ತೀನಿ ನಾನು. ರಿಪ್ಪನ್ಪೇಟೆ ಇಲ್ಲಿಂದ 12 ಕಿಲೋಮೀಟ್ರ್ ಆಗುತ್ತೆ. ಉಂಚಿ 31 ಕಿಲೋಮೀಟ್ರ್. ಹೊಸನಗರ 38 ಕಿಲೋಮೀಟ್ರ್ ಆಗುತ್ತೆ ಹೊಸನಗರ ಇಲ್ಲಿಂದ. ನಾವಿವಾಗ ರೈಲ್ವೆ ಗೇಟ್ ದಾಟ್ತಾ ಇದ್ವಿ. ಎಡಗಡೆಗೆ ಸಾಗರ, ಬಲಗಡೆಗೆ ಶಿವಮೊಗ್ಗ. ಇವಾಗ ನಾವು ದಾಟಿದ್ವಿ ಟ್ರ್ಯಾಕ್ನ ನೋಡಿ. ರೈಟ್ ಇದು ಚೆಕ್ ಪೋಸ್ಟ್. ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ, ಚೆಕ್ ಪೋಸ್ಟ್ ಇದು. ಹೊಸೂರು ಉಪವಿಭಾಗ ಸರಹದ್ದು ಪ್ರಾರಂಭ. ಸ್ವಾಗತ. ಇದೆಲ್ಲ ಏನಂದರೆ ಹೊಸನಗರದ ಸರಹದ್ದು ಆಗುತ್ತೆ. ಈ ಒಂದು ಅರಣ್ಯ ಪ್ರದೇಶ, ಅದಕ್ಕೆ ಸಂಬಂಧಪಡುತ್ತೆ ಈ ಒಂದು ಭಾಗ. ಇವಾಗ ನಾವು ಹೊಸೂರು ಕಡೆಗೆ, ಕೊಲ್ಲೂರು ಕಡೆಗೆ ಹೊರಟ್ವಿ ಈ ಒಂದು ಕಾಡಲ್ಲಿ. ಹೋಗೋ ಸ್ಥಳಕ್ಕಿಂತ ಹೋಗ್ತಿರೋ ದಾರಿನೇ ತುಂಬ ಸುಂದರವಾಗಿದೆ. ನಮ್ಮ ಜರ್ನಿ ಇವಾಗ ಈ ಒಂದು ಹಸಿರಾದ ಕಾಡಲ್ಲಿ ಶುರುವಾಗಿದೆ. ಈ ಒಂದು ದಾರಿಯಲ್ಲಿ ಏನೆಲ್ಲ ಕಂಡುಬರುತ್ತಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊತ ಹೋಗ್ತೀನಿ. ಇವಾಗ ಮಲೆನಾಡಿನ ಹೆಬ್ಬಾಗಿಲು ಅಂತ ಕರೆಸ್ಕೊಳ್ಳುವ ಶಿವಮೊಗ್ಗ ಜಿಲ್ಲೆಯ ಹೊಸನಗರದ ಕಾಡ ದಾರಿಯಲ್ಲಿ ಪಯಣ ಬೆಳೆಸ್ತಾ ಇದ್ದೀನಿ. ಇದು ಅರಸಾಳಂಬ ಗ್ರಾಮ. ಇಲ್ಲೊಂದು ರೈಲ್ವೆ ಗೇಟ್ ಇದೆ. ಈ ಕಡೆ ಹೋದರೆ ಶಿವಮೊಗ್ಗನ, ಈ ಕಡೆ ಶಿವಮೊಗ್ಗ, ಈ ಕಡೆ ತಾಳಗುಪ್ಪ ಹೋಗುತ್ತೆ ನೋಡಿ. ಸಾಗರ ತಾಳಗುಪ್ಪನಾ? ಓಕೆ, ಈ ಕಡೆ ಸಾಗರ ತಾಳಗುಪ್ಪ ಹೋಗುತ್ತೆ. ಇದು ಅರಸಾಳು ಎಂಬ ಗ್ರಾಮ. ಇಲ್ಲಿ ಯಾವುದೇ ಥರ ಅಂಡರ್ ಪಾಸ್ ಬ್ರಿಡ್ಜು ಯಾವುದು ಮಾಡಿಲ್ಲ, ಯಾಕಂದರೆ ಅವಾಗ ಹಳೇ ಕಾಲದ ಒಂದು ರೈಲ್ವೆ ರೂಟ್ಗಳು ಇವೆಲ್ಲ, ಅದಕ್ಕೋಸ್ಕರ ಮಾಡಿಲ್ಲ. ಇದೇ ನೋಡಿ ಅರಸಾಳು ಎಂಬ ಊರು. ನೋಡಿ ಕಾಡಿನ ಒಳಹೊಕ್ಕಿ ಬಂದಾಗ 15-20 ಕಿಲೋಮೀಟರ್ ನಂತರ ನಮಗೆ ಈ ಥರ ಒಂದು ದೊಡ್ಡ ಊರು ಸಿಗ್ಲಿಕ್ಕೆ. ಆಮೇಲೆ ಇದರ ಹೆಸರು ರಿಪ್ಪನ್ಪೇಟೆ ಅಂತ ಯಾಕೆ ಹೆಸರು ಬಂತಂದರೆ ಇದು ಇಂಗ್ಲೀಷರ ಹೆಸರು. ಇದಕ್ಕೆ ಒಂದು ದೊಡ್ಡ ಕಥೆನೇ ಇದೆ. ಈ ಒಂದು ಊರು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಾಗುತ್ತೆ. ಇದು ಒಂದು ಮಲೆನಾಡಿನ ಪ್ರಕೃತಿ ನಡುವೆ ಇರುವಂಥ ಒಂದು ದೊಡ್ಡ ಊರು, ಹೋಬಳಿ ಇದು. ನೋಡಿ ಇಷ್ಟೊಂದು ಸುಂದರವಾಗಿದೆ. ಇದೆ ರಿಪ್ಪನ್ಪೇಟೆ. ನಾವು ನೋಡಿ ಇವಾಗ ಹೊಸನಗರಕ್ಕೆ ಬಂದ್ವಿ. ಇದು ಮಲೆನಾಡಿನ ಹೆಬ್ಬಾಗಿಲು ಹೊಸನಗರ. ನೋಡಿ ಇವಾಗ ನಾವು ಹೊಸನಗರ ಹತ್ರ ಬಂದ್ವಿ. ಹೊಸನಗರದ ಹೊರಗಡೆ ಬಂದ್ವಿ ನೋಡಿ. ಅಲ್ಲೋದ್ರೆ ಇಲ್ಲಿಂದ ಒಂದು 1 ಕಿಲೋಮೀಟ್ರ್ ಹೋದರೆ ಅಲ್ಲಿ ಹೊಸನಗರ ಸಿಟಿ ಸಿಗುತ್ತೆ ನಿಮಗೆ, ತಾಲೂಕದು. ಈಗ ನಾವು ಕೊಲ್ಲೂರಿಗೆ ಹೋಗೋ ರೂಟಲ್ಲಿದ್ದೀವಿ ನೋಡಿ. ಈ ಒಂದು ರೋಡ್ ಏನಿದೆ, ಈ ಕಡೆ ಹೋದರೆ ಕೊಲ್ಲೂರು, ಬೈಂದೂರು, ಹಾಗೆ ನೀವು ಕರಾವಳಿ ಪ್ರದೇಶಗಳಿಗೆ ಈ ಒಂದು ರೂಟಲ್ಲಿ ಹೋಗ್ಬೋದು. ಏನು ಹೊಸನಗರ ಏನಿದೆ ಮಲೆನಾಡಿನ ಹೆಬ್ಬಾಗಿಲು ಅಂತಲೇ ಹೇಳ್ಬೋದು. ಯಾಕಂದರೆ ಈ ಒಂದು ಪರಿಸರದ ಪ್ರಕೃತಿಯ ನಡುವೆ ಇರ್ತಕ್ಕಂಥ ಒಂದು
ಗೂಡು ಅಂತಲೇ ಹೇಳ್ಬೋದು. ಇದು ಹಚ್ಚ ಹಸಿರ ನಡುವೆ ಇರ್ತಕ್ಕಂಥ ಒಂದು ಊರು. ಇದು ಶಿವಮೊಗ್ಗ ಡಿಸ್ಟಿಕಲ್ಲಿ ಬರುತ್ತೆ. ಓಕೆ, ಶಿವಮೊಗ್ಗದಿಂದ ಇದು 85 ಕಿಲೋಮೀಟ್ರ್ ಆಗುತ್ತೆ ಈ ಒಂದು ಊರು. ಹೊಸನಗರದಿಂದ ನಾವು ಸುಮಾರು ಒಂದು 10 ಕಿಲೋಮೀಟ್ರ್ ಬಂದಿದ್ವಿ. ಅಲ್ಲಿಂದ ಈ ಒಂದು ಬೋರ್ಡ್ ಕಾಣಿಸುತ್ತೆ ನೋಡಿ, ಕಾರಣಗಿರಿ ನಗರ ಮಾಸ್ತಿಕಟ್ಟೆ ಕುಂದಾಪುರ ಈ ಕಡೆ ಹೋಗುತ್ತೆ ನೋಡಿ ಈ ರೂಟಲ್ಲಿ. ಈಗ ನೆಕ್ಸ್ಟು ಕಾರಣಗಿರಿ ಬಿಟ್ಟರೆ ನಗರ ಸಿಗುತ್ತೆ. ನಗರದ ಹತ್ರ ಒಂದು ಕೋಟೆ ಇದೆ. ಅವಕ್ಕೊಂದು ಕೋಟೆನ ಚಿಕ್ಕದಾಗಿ ಈ ಒಂದು ವಿಡಿಯೋದಲ್ಲಿ ತೋರಿಸ್ಬಿಡ್ತೀನಿ ನಿಮಗೆ. ಬ್ಯೂಟಿಫುಲ್ ಬೆಟ್ಟ ಗುಡ್ಡ ನಡುವೆ ಕಾಡಿನ ಮೌನ, ಹಕ್ಕಿಗಳ ಚಿಲಿಪಿಲಿ ನಾದದ ನಡುವೆ ಕೊಲ್ಲೂರು ಹಾದಿಯಲ್ಲಿ ಸಾಗಿದೆ ನಮ್ಮ ಅದ್ಭುತ ಪಯಣ. ಕೊಲ್ಲೂರು ತಾಯಿಯ ದರ್ಶನಕ್ಕೆ ಹೊರಟ ಈ ಪಯಣದಲ್ಲಿ ಪ್ರಕೃತಿಯೇ ನಮಗೆ ಮೊದಲ ಗುರು. ದೂರದ ಪರ್ವತಗಳು, ಹರಿಯುವ ನದಿಗಳು ಮತ್ತು ತಂಗಾಳಿ ಪ್ರತಿಯೊಂದು ಹೆಜ್ಜೆಯೂ ನಮ್ಮೊಳಗಿನ ದೈವತ್ವವನ್ನು ಜಾಗೃತಗೊಳಿಸುತ್ತದೆ. ಪ್ರತಿಯೊಂದು ಪಯಣವು ಕೇವಲ ಸ್ಥಳ ಬದಲಾವಣೆಯಲ್ಲ, ಅದು ಮನಸ್ಸನ್ನು ಅರಳಿಸುವ ದೈವಿಕ ದರ್ಶನ. ದಾರಿ ಮಧ್ಯದಲ್ಲಿ ಬರುವ ಕೋಟೆ ಕೊತ್ತಲಗಳು, ನೋಡಿ, ನಾವು ನಗರ ಫೋರ್ಟ್ ಬಂದ್ವಿ. ಈ ಒಂದು ಫೋರ್ಟ್ನ ಡೆವಲಪ್ಮೆಂಟ್ ಮಾಡಿದವರು ಶಿವಪ್ಪ ನಾಯಕ. ನೋಡಿ, ಇನ್ನು ಫೋರ್ಟ್ ಇದೆ. ಇವಾಗ ಈ ಒಂದು ಫೋರ್ಟು ಕ್ಲೋಸ್ ಆಗಿದೆ, ಯಾಕಂದರೆ ಟೈಮ್ ಆಯ್ತಲ್ಲ, ಅದಕ್ಕೋಸ್ಕರ. ಇದೆಲ್ಲ ಶಿವಪ್ಪ ನಾಯಕರು ಕಟ್ಟಿಸಿದಂಥ ಒಂದು ಕೋಟೆ. ಇದು ಭದ್ರಕೋಟೆ ನೋಡ್ಬೋದು, ಹಳೇ ಕೋಟೆ, ಸಖತ್ತಾಗಿದೆ. ಇದು ಪ್ರಕೃತಿಯ ನಡುವೆ ಇರ್ತಕ್ಕಂಥ ಒಂದು ಕೋಟೆ. ನೋಡಿ, ನಾವು ಸಂಪೆಕಟ್ಟೆಗೆ ಬಂದಿದ್ದೀವಿ. ಇಲ್ಲಿ ನೋಡ್ಬೋದು ನೀವು ಕೊಡಚಾದ್ರಿ ಹೋಗ್ಬೇಕಂದ್ರೆ ಈ ಕಡೆನೇ ಹೋಗ್ಬೋದು. ನೋಡಿ, ಈ ಕಡೆಯಿಂದ ಹೋದರೆ ಕೊಡಚಾದ್ರಿ ಸಿಗುತ್ತೆ ನಿಮಗೆ. ಬೆಟ್ಟನ ಟ್ರಕ್ ಮಾಡ್ಬೋದು. ಈ ಕಡೆ ಹೋದರೆ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ಆಗುತ್ತೆ ಅದನ್ನು. ಮತ್ತು ಈ ಕಡೆ ಹೋದರೆ ನಮಗೆ ಕೊಲ್ಲೂರು, ಹಾಗೆ ಸಿಗಂದೂರಿಗೆ ಹೋಗ್ಬೋದು. ಈ ಕಡೆ ರೂಟಲ್ಲಿ ಸಿಗಂದೂರಿಗೆ ಅಲ್ಲಿ ಕ್ರಾಸ್ ಆಗಬೇಕು. ಈ ಒಂದು ಸ್ಥಳದಲ್ಲಿ ತೋರಿಸ್ತೀನಿ ನಿಮಗೆ. ನಮ್ಮ ಮೇಷ್ಟ್ರು ಹೇಳಿದರು, ಅವಾಗವಾಗ ಕಾಡು ಮೇಡು ಬೆಟ್ಟ ಗುಡ್ಡಗಳನ್ನೆಲ್ಲ ಸುತ್ತಬೇಕು, ಅಲ್ಲಿನ ಪ್ರಕೃತಿನ ಮನಸಾರೆ ಸವಿಬೇಕು, ಅಲ್ಲಿರುವ ಜನರ ಜೀವನ ಶೈಲಿಯನ್ನು ನೋಡಬೇಕು, ಅಲ್ಲಿನ ಆಚಾರ ವಿಚಾರಗಳು ಸಂಸ್ಕೃತಿಗಳನ್ನ ತಿಳ್ಕೋಬೇಕು, ಅಲ್ಲಿ ಮಾಡುವ ಊಟದ ರುಚಿ ನೋಡಬೇಕು, ಅದೆಲ್ಲ ಆದಮೇಲೆ ನಿನ್ನ ಅನುಭವನ ಬೇರೆಯವರಿಗೆ ಹಂಚಬೇಕು ಅಂತ ಹೇಳ್ತಿದ್ರು. ಅದಕ್ಕೆ ನಾನಿವಾಗ ಹೋಗ್ತಾ ಇದ್ದೀನಿ ಕೊಲ್ಲೂರಿಗೆ. ನೋಡಿ, ಇಲ್ಲಿ ಒಂದು ಜಾಗಕ್ಕೆ ಬಂದ್ವಿ. ಇಲ್ಲಿ ಒಂದು ಬೋರ್ಡ್ ನೋಡಿ, ಕೊಡಚಾದ್ರಿ 16.5 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಕೇವಲ ಈ ಕಡೆ ಹೋಗ್ಬೇಕು. ನಾವು ಈ ಕಡೆ ಕೊಲ್ಲೂರಿಗೆ ಹೋಗ್ತಿದ್ದೀವಿ. ಈಗ ಸಂಜೆ 6 ಗಂಟೆ ಮೇಲೆ ಆಯಿತು, 6:30 ಆಯಿತು. ನೋಡಿ, ಕೊಲ್ಲೂರಿಗೆ ಇಲ್ಲಿಂದ ಕೇವಲ 30 ಕಿಲೋಮೀಟ್ರ್ ಇದೆ. ಅಂದರೆ 30 ಕಿಲೋಮೀಟ್ರ್ಗಿಂತ ಕಡಿಮೆ ಇದೆ ಇಲ್ಲಿಂದ ಕೊಲ್ಲೂರಿಗೆ. ಪ್ರಯಾಣದ ರಸ್ತೆಯಲ್ಲಿ ಅಲ್ಲಲ್ಲಿ ಬರುವ ಸಣ್ಣ ಬಸ್ ತಂಗುದಾಣಗಳು, ಕಾಡಂಚಿನಲ್ಲಿ ಕಾಣುವ ಕೆಂಪು ಅಂಚಿನ ಮನೆಗಳು. ನೋಡಿ, ನಾವು ನಿಟ್ಟೂರಿಗೆ ಬಂದ್ವಿ. ಇದು ಕೊಲ್ಲೂರಿಗೆ ತುಂಬಾ ಹತ್ರ ಇದೆ. ಇಲ್ಲಿಂದ ಕೊಲ್ಲೂರು 25 ಕಿಲೋಮೀಟರ್ ಆಗುತ್ತೆ. ಹಾಗೆ ಇಲ್ಲಿಂದ ಕೊಡಚಾದ್ರಿ ಕೂಡ ನೀವು ಹೋಗ್ಬೋದು. ಇಲ್ಲಿಂದ ಹತ್ರ ಆಗುತ್ತೆ, ಕೇವಲ ಒಂದು 16-17 ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಕೊಡಚಾದ್ರಿ. ಈಗ ನೋಡಿ, ನಾವು ಬಂದ್ವಿ ಈಗ ಸಿಗಂದೂರು ಕ್ರಾಸಿಗೆ. ನೋಡಿ, ಸಿಗಂದೂರು ಇಲ್ಲಿಂದ 33 ಕಿಲೋಮೀಟರ್ ಆಗುತ್ತೆ. ಹಾಗೆ ಸಿಗಂದೂರಿಂದ ಜೋಗಕ್ಕೆ ಹೋಗ್ಬೋದು. ಅಲ್ಲಿಂದ ಅದು 79 ಕಿಲೋಮೀಟರ್ ಆಗುತ್ತೆ. ಹಾಗೆ ಇಲ್ಲಿಂದ ಭಟ್ಕಳಕ್ಕೆ ಹೋಗ್ಬೋದು. ನೋಡಿ, ಇದೇ ಸಿಗಂದೂರಿಗೆ ಹೋಗ್ಬೋದು. ಇಲ್ಲಿಂದ ಸಾಗರಕ್ಕೆ ಹೋಗ್ಬೋದು. ಹಾಗೆ ನೀವು ಜೋಗಪಾಲ್ಸಿಗೆ ಹೋಗ್ಬೋದು ಈ ಒಂದು ರೂಟಲ್ಲಿ. ಈ ಕಡೆ ಕೊಲ್ಲೂರು 19 ಕಿಲೋಮೀಟರ್ ಆಗುತ್ತೆ ಕೊಲ್ಲೂರು. ಇವಾಗ ಬಿಟ್ವಿ ಕೊಲ್ಲೂರಿಗೆ. ಕೊಲ್ಲೂರು ಒಂದೇ ಧಾವಕ್ಕೆ ಸ್ವಾಗತ. ನೋಡಿ, ಇಲ್ಲಿಂದ ಇವಾಗ ಕೊಲ್ಲೂರಿನ ಘಾಟ್ ಸೆಕ್ಷನ್ ಸ್ಟಾರ್ಟ್ ಆಗುತ್ತೆ. ಕೊಲ್ಲೂರು ಮೂಕಾಂಬಿಕೆ ಘಾಟ್ ಸೆಕ್ಷನ್. ಯಪ್ಪ, ಈ ಘಾಟ್ನಲ್ಲಿ ಸಿಕ್ಕಾಬಟ್ಟೆ ಮಂಜು ತುಂಬ್ಕೊಂಡ್ಬಿಟ್ಟಿದೆ, ಫಾಗ್ ತುಂಬ್ಕೊಂಡ್ಬಿಟ್ಟಿದೆ. ಫುಲ್ಲು ಕಾಣೋದೇ ಇಲ್ಲ. ನೋಡಿ, ಲೈಟ್ ಹಾಕಿದ್ರು ಕೂಡ, ಫಾಗ್ ಲೈಟ್ ಹಾಕಿದ್ರು ಕೂಡ ರೋಡ್ ಕಾಣ್ತಿಲ್ಲ, ಅಷ್ಟೊಂದು ಮಂಜು ತುಂಬ್ಕೊಂಡ್ಬಿಟ್ಟಿದೆ. ಈ ರೇಡಿಯಂ ಏನಿದಾವೆ ಅದು ಮಾತ್ರ ಕಾಣಿಸ್ತಿದೆ, ರೋಡು ಕೆಳಗಡೆ ಕಾಣಿಸ್ತಾನೆ ಇಲ್ಲ. ಈ ಘಾಟ್ ಸೆಕ್ಷನ್ ಅಲ್ಲಿ ಇಲ್ಲಿ ಮುಂದೆ ಬಂದ್ರೆ ಸೀದಾ ಕೊಲ್ಲೂರು ಹತ್ರ ಇಲ್ಲಿ ನೋಡ್ಬೋದು ಒಂದು ಸೀನು. ವಾ 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 ನೋಡಿ,
ಎಷ್ಟೊಂದು ಸುಂದರವಾಗಿದೆ ನೋಡಿ ಈ ಘಾಟ್ ಸೆಕ್ಷನಲ್ಲಿ ಈ ಒಂದು ಸೀನು ನೋಡಿ. ಬೆಟ್ಟ ಗುಡ್ಡಗಳು ಫುಲ್ಲು ತುಂಬ್ಕೊಂಡ್ಬಿಟ್ಟಿದೆ, ಮಂಜೆಲ್ಲ ನೋಡಿ. ಆ ಬೆಟ್ಟಗಳ ಮೇಲೆ ಮಂಜು ಹೆಂಗೆ ತುಂಬ್ಕೊಂಡ್ಬಿಟ್ಟಿದೆ ಈ ಹೊತ್ತು ಸಂಜೆ. ಬ್ಯೂಟಿಫುಲ್ ಅಲ್ವಾ? ಬನ್ನಿ ಇವಾಗ ಈ ಕಡೆ ಹೋದರೆ ಕೊಲ್ಲೂರು ನೋಡಿ, ಕಾಣಿಸೋದೇ ಇಲ್ಲ ನೋಡಿ ಎಷ್ಟೊಂದು. ಕೊಲ್ಲೂರಿನ ಮೂಕಾಂಬಿಕೆಯ ಘಾಟ್ ಸೆಕ್ಷನ್ನಲ್ಲಿ ಇವಾಗ ಹೋಗ್ತಾ ಇದ್ವಿ ನೋಡಿ. ಘಾಟ್ ಸೆಕ್ಷನಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿದೆ. ಆ್ಯಕ್ಚುಲಿ ಏನು ಮ್ಯಾಟ್ರ್ ಅಂದರೆ ಈ ದೊಡ್ಡ ಬಸ್ಗಳು ಹಾಗೆ ಲಾರಿಗಳು ಬರ್ತಿರೋದು ಆಗುಂಬೆ ಘಾಟ್ ಕ್ಲೋಸ್ ಆಗಿದೆ. ಅಲ್ಲಿ ಆಗುಂಬೆ ಘಾಟ್ನ ಸ್ವಲ್ಪ ಎಕ್ಸ್ಟೆಂಡ್ ಆಗಿ ರೋಡ್ ಮಾಡ್ತಿದ್ದಾರೆ, ಅದಕ್ಕೋಸ್ಕರ ಅದು ಕ್ಲೋಸ್ ಆಗಿದೆ. ಎಲ್ಲ ಬಸ್ಗಳು ದೊಡ್ಡ ದೊಡ್ಡ ಲಾರಿಗಳು ಈ ಕಡೆನೇ ಬರ್ತಿದೆ. ಇದೇ ನೋಡಿ ಕೊಲ್ಲೂರು. ಆಫ್ಟರ್ ಕಪಲ್ ಆಫ್ ಅವರ್ಸ್ ಜರ್ನಿ ನಾವಿವಾಗ ಕೊಲ್ಲೂರಿಗೆ ರೀಚ್ ಆಗಿದ್ದೀವಿ. ಇಲ್ಲೆಲ್ಲ ಗಾಡಿಗಳು ಎಲ್ಲ ನಿಂತ್ಕೊಂಡ್ಬಿಟ್ಟಿದೆ, ಮಳೆ ಬಂದು ನಿಂತಿದೆ ನೋಡಿ. 7:40 ಆಯಿತು. ನಾವಿವಾಗ ಕೊಲ್ಲೂರಿಗೆ ಬಂದ್ವಿ. ಕೊಲ್ಲೂರು ದೇವಸ್ಥಾನದ ಹತ್ರ ಇದ್ದೀವಿ ನೋಡಿ. ಇವಾಗ ಕಾಲು ಕೈ ಮುಖ ತೊಳ್ಕೊಂಡು ಇವಾಗ ಕೊಲ್ಲೂರು ಮೂಕಾಂಬಿಕೆಯ ದರ್ಶನ ಮಾಡಲಿಕ್ಕೆ ಹೊರಟಿದ್ದೀವಿ ಇವಾಗ ನೋಡಿ. ದೇವಸ್ಥಾನದ ಮುಂದೆನೇ ಇಲ್ಲಿ ಲಗೇಜ್ ರೂಮ್ ಇದೆ ನೋಡಿ. ಇದು ದೇವಸ್ಥಾನ, ಇದು ಪಕ್ಕದಲ್ಲೇ ಇಲ್ಲಿ ಲಗೇಜ್ ರೂಮ್ ಇದೆ. ಇಲ್ಲಿ ಲಗೇಜ್ ಇಡ್ಬೋದು ನೀವು, ಇಲ್ಲ ರೂಮ್ ಸಿಗ್ತಾವೆ ಕೇಳಬೇಕು. ರೂಮ್ ಸಿಗಲ್ಲ ಅಷ್ಟು ಬೇಗ. ಲಗೇಜ್ ಇಟ್ಟರೆ 20 ರೂಪಾಯಿ ಕೊಡಬೇಕಿಲ್ಲಿ. ಈಗ ನಾವು ಇವಾಗ ಹೋಗ್ತಿದ್ದೀವಿ. ದೇವಸ್ಥಾನದ ಮುಂದೆನೇ ಇಲ್ಲಿ ಕಾಲು ಕೈ ತೊಳ್ಕೊಳ್ಲಿಕ್ಕೆ ಜಾಗ ಇರುತ್ತೆ. ಇಲ್ಲಿ ನೀವು ಕಾಲು ಕೈ ತೊಳ್ಕೊಂಬಿಡಿ. ಈಗ ನಾವು ಕಾಲು ಕೈ ತೊಳ್ಕೊಂಡು ಇವಾಗ ದರ್ಶನಕ್ಕೆ ಹೊರಟ್ವಿ ನೋಡಿ. ಮೂಕಾಂಬಿಕಾ ದೇವಸ್ಥಾನ, ಜನಗಳು ತುಂಬಾ ಇದ್ದಾರೆ ಇಲ್ಲಿ ನೋಡಿ. ಇಲ್ಲೇ ನಮಸ್ಕಾರ ಹಾಕೊಂಡು ಹೋಗ್ತಾರೆ ಎಲ್ಲರೂ. ಇಲ್ಲಿ ದರ್ಶನಕ್ಕೆ ಕಾಯ್ತಾ ಇದ್ದಾರೆ, ಇನ್ನೂ ಕೂಡ ಬಿಡ್ತಾ ಇಲ್ಲ, ಯಾಕಂತನೂ ಗೊತ್ತಿಲ್ಲ ನೋಡಿ. ನೋಡಿ ಇಲ್ಲಿ ಯಾಕಂದ್ರೆ ನಿಲ್ಲಿಸ್ಬಿಟ್ಟಿದ್ದಾರೆ. ಎಷ್ಟೊಂದು ಲೈನ್ ಇದೆ ನೋಡಿ. ತುಂಬ ಲೈನ್ ಇದೆ. ಆಲ್ರೆಡಿ 7:45 ಆಗಿದೆ. ಇವಾಗಲೂ ಕೂಡ ಇಲ್ಲಿ ರಶ್ ಇದೆ. ಇವತ್ತು ಶನಿವಾರ ಅಲ್ಲ, ಅದು ಬೇರೆ ವೀಕೆಂಡ್ ಡೇಸಲ್ಲಿ ರಶ್ ಇದ್ದೇ ಇರುತ್ತೆ. ನಾಳೆನೂ ಕೂಡ ತುಂಬ ರಶ್ ಆಗುತ್ತೆ. ಇದೇ ಮೂಕಾಂಬಿಕಾ ದೇವಸ್ಥಾನ. ನಾವು ಒಳಗಡೆ ಬಂದ್ವಿ, ಅಲ್ಲೇ ಇರೋದು ಆ ದೇವಸ್ಥಾನ. ಇವಾಗೇನೋ ಬಿಡ್ತಾ ಇಲ್ಲ ನೋಡಿ. ಇದು ಮೂಕಾಂಬಿಕಾ ದೇವಸ್ಥಾನದ ಒಂದು ಆವರಣ. ಮಳೆ ಜಿನುಗ್ತಾ ಇದೆ ನಲ್ಲಕ್ಕೆ. ಭಕ್ತಾದಿಗಳು ತುಂಬ ನಿಂತಿದ್ದಾರೆ ಇಲ್ಲಿ, ಯಾಕಂದರೆ ಇವತ್ತು ಶನಿವಾರ ಅಲ್ಲ, ಅದಕ್ಕೆ ನೈಟೆಲ್ಲ ಇದ್ದಾರೆ ನೋಡಿ. ಇಲ್ಲಿ ಲೈನ್ ಕಟ್ಕೊಂಡಿದ್ದಾರೆ. ಇವಾಗ ಲೈನಲ್ಲಿ ಹೋಗ್ತಾ ಇದ್ದಾರೆ ದರ್ಶನಕ್ಕೆ. ನಾನು ಇವಾಗ ಮೂಕಾಂಬಿಕಾ ದೇವಸ್ಥಾನದ ಒಂದು ಆವರಣದಲ್ಲಿದೆ ನೋಡಿ. ಇಲ್ಲೆಲ್ಲ ಹೋಮ ಮಾಡ್ತಾರೆ. ಇದು ಇಷ್ಟೊಂದು ಭಕ್ತಾದಿಗಳು ನಿಂತಿದ್ದಾರೆ. ಇಲ್ಲಿ ಒಳಗಡೆ ಸಾಲಾಗಿ ಹೋಗ್ಬೇಕಂದ್ರೆ ತುಂಬ ಕಷ್ಟ ನೋಡಿ. ಇಲ್ಲೆಲ್ಲ ದೀಪ ಹಚ್ತಿದ್ದಾರೆ ಈ ಒಂದು ಆವರಣದಲ್ಲಿ. ನೋಡಿ ಇವತ್ತು ದೇವಸ್ಥಾನದಲ್ಲಿ ಸಿಕ್ಕಾಪಟ್ಟೆ ಭಕ್ತಾದಿಗಳು ತುಂಬ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಶನಿವಾರ ಅಲ್ಲ, ಅದಕ್ಕೋಸ್ಕರ ಇಲ್ಲಿ ದೀಪೋತ್ಸವ ನಡೀತಿದೆ ನೋಡಿ. ಇಲ್ಲಿ ದೀಪ ಹಚ್ಚಿದ್ರೆ ಒಳ್ಳೇದಾಗುತ್ತೆ. ಅಲ್ಲಿ ದೀಪ ಹಚ್ಚಿ ಅಲ್ಲಿ ನೋಡಿ ಕೈ ಮುಗಿದ್ರೆ ತುಂಬ ಒಳ್ಳೇದಾಗುತ್ತೆ. ತುಂಬ ಜನಗಳಿದ್ರಲ್ಲ, ಅದಕ್ಕೆ ಸ್ಪೆಷಲ್ ದರ್ಶನದ ಟಿಕೆಟ್ ತೊಗೊಂಡ್ಬಿಟ್ಟಿದ್ದೀನಿ ನೋಡಿ. 100 ರೂಪಾಯಿ ಒಬ್ಬರಿಗೆ. ನಾವು ಇಬ್ಬರು ಇದ್ದೀವಿ, 200 ರೂಪಾಯಿ ಸ್ಪೆಷಲ್ ದರ್ಶನಕ್ಕೆ. ಯಾಕಂದರೆ ತುಂಬ ಜನ ಇದ್ದಾರೆ, ಅದಕ್ಕೋಸ್ಕರ ಈಗ ಸ್ಪೆಷಲ್ ದರ್ಶನ ಮಾಡಲೇಬೇಕಾಗುತ್ತೆ. ಪರಿಸ್ಥಿತಿ ಹಂಗಿದೆ. ದರ್ಶನಕ್ಕಾಗಿ ಲೈನಲ್ಲಿ ಕಾದು ನಿಂತಿದ್ದೇವೆ ನಾವು ಇವಾಗ. ನೋಡಿ ಸುಮಾರು 1.5 ತಾಸಿನ ನಂತರ ನಮ್ಮ ದರ್ಶನ ಇವಾಗ ಮುಗೀತು. ಇವಾಗ ದೇವಸ್ಥಾನದ ಹೊರಗಡೆ ಹೋಗ್ತಿದ್ದೀವಿ ನಾವು, ಪ್ರಸಾದ ತೊಗೊಂಡ್ಬಿಟ್ಟು ಪಕ್ಕದ ಕೌಂಟ್ರಲ್ಲಿ. ಸ್ಪೆಷಲ್ ದರ್ಶನ ಕೂಡ 100 ರೂಪಾಯಿ ಕೊಟ್ಟರು. ಲೇಟ್ ಆಯಿತು, ಯಾಕಂದರೆ ಸ್ವಲ್ಪ ಪೂಜೆ ಇತ್ತಲ್ಲ, ಅದಕ್ಕೋಸ್ಕರ ಅಲ್ಲಿ ನಿಲ್ಲಿಸಿದ್ರು. ಬೇಗನೆ ಆಯಿತು ಅನಿಸುತ್ತೆ, ಯಾಕಂದರೆ ಸ್ಪೆಷಲ್ ದರ್ಶನ ಬೇಗ ಆಗುತ್ತೆ ಸ್ವಲ್ಪ. ಹಾಗೆ ನಾರ್ಮಲ್ ದರ್ಶನದಲ್ಲಿ ನಿಂತ್ಕೊಂಡ್ರೆ ಸಿಕ್ಕಾಪಟ್ಟೆ ಲೇಟ್ ಆಗ್ತಿತ್ತು. ತುಂಬಾ ರಶ್ ಇದೆ ಇವತ್ತು. ಮತ್ತು ನಾಳೆ ಬೆಳಗಿನ ಜಾವ ದರ್ಶನ ಮಾಡೋಕ್ಕಾಗಲ್ಲ, ಯಾಕಂದರೆ ಸಂಡೇ ಇರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಆಗುತ್ತೆ. ಅದಕ್ಕೋಸ್ಕರ ನಾವು ಬೇಗ ಬಂದು ಅಲ್ಲಿಂದ ಬಂದರೆ ದರ್ಶನಕ್ಕೆ ನಿಂತ್ಕೊಂಡ್ವಿ. ಇವಾಗ ನಮ್ಮ ಮೂಕಾಂಬಿಕಾ ದರ್ಶನ ಆಗಿದೆ ಇವತ್ತು. ತುಂಬ ಖುಷಿ ಆಗ್ತಿದೆ. ಜೈ ಮೂಕಾಂಬಿಕಾ. ನೋಡಿ ಎಷ್ಟೊಂದು ಜನ ನಿಂತ್ಕೊಂಡಿದ್ದಾರೆ ಇನ್ನೂ ಕೂಡ ದರ್ಶನ ಮಾಡಲಿಕ್ಕೆ. ಇವಾಗ 9 ಗಂಟೆ ಆಗ್ತಾ ಬಂತಾಗಲೇ
8:55 ಆಗಿದೆ. ತುಂಬಾ ಜನ ಇದ್ದಾರೆ. ಒಳಗಡೆ ದೇವಸ್ಥಾನದ ಒಳಗಡೆನೂ ಕೂಡ ಇದ್ದಾರೆ. ಇಲ್ಲಿ ಕ್ಯೂ ಅಲ್ಲ, ದೇವಸ್ಥಾನದ ಒಳಗಡೆನೂ ಕೂಡ ಕ್ಯೂ ಇರುತ್ತೆ. ಇಲ್ಲಿ ಇವತ್ತು ಶನಿವಾರ ಅಲ್ವಾ, ವೀಕೆಂಡ್ ಅಲ್ವಾ, ಅದಕ್ಕೋಸ್ಕರ ತುಂಬಾ ರಶ್ ಇರುತ್ತೆ. ಹಾಗೆ ಭಾನುವಾರ ನಾಳೆನೂ ಕೂಡ ತುಂಬ ರಶ್ ಇರುತ್ತೆ. ಸ್ನೇಹಿತರೆ, ಕೊನೆಯದಾಗಿ ಪ್ರಕೃತಿಯ ಮಡಿಲಲ್ಲಿ ನೆಲೆಸಿರುವ ಕೊಲ್ಲೂರು ಮೂಕಾಂಬಿಕೆಯ ದೇವಿಯ ದರ್ಶನ ನಿಜವಾಗಿಯೂ ಅದ್ಭುತ ಅನುಭವ. ಭಕ್ತಿ, ಪ್ರಕೃತಿ ಮತ್ತು ಪ್ರವಾಸ, ಈ ಮೂರು ಅದ್ಭುತ ಸಂಗಮವೇ ಈ ಯಾತ್ರೆ.